ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವು ಹೊರಟಿದ್ದೀವಿ ನೆಲಮಂಗಲದ ಡಿ-ಮಾರ್ಟ್ಗೆ. ಹೋಗ್ತಾನೆ ದಾರಿ ಮಧ್ಯ ನಮಗೆ ಕಾಣಿಸ್ಕೊಂಡಿದ್ದೆ ಈ ಬೆಂಕಿ ಅವಘಡ. ಬೆಂಕಿನ ಆರಿಸೋಕೆ ಫೈರ್ ಇಂಜಿನ್ ಜೊತೆಲಿ ಒಳಗಡೆ ಏನಾದರೂ ಮನುಷ್ಯರಿಗೆ ಏಟಾಗಿದೆ ಅಂತ ಅಂದ್ಕೊಂಡು ಆ್ಯಂಬುಲೆನ್ಸ್ ಕೂಡ ಜೊತೆಲೇ ಬರ್ತಾ ಇತ್ತು. ಸೊ ಇದನ್ನು ನಾವು ನೋಡಿಕೊಂಡು ಯಾರಿಗೂ ಏನು ತೊಂದರೆ ಆಗದೆ ಇಲ್ಲಪ್ಪ ದೇವ್ರೆ ಅಂತ ಅಂದ್ಕೊಂಡು ಹೊರಟಿದ್ದೆ ಡಿ-ಮಾರ್ಟ್ಗೆ. ಹೌದು, ನಾವು ಇಲ್ಲಿ ಡಿ-ಮಾರ್ಟ್ಗೆ ಮುಂಚೆ ಕೂಡ ಬಂದಿದ್ದೀವಿ, ಬಟ್ ಯಾವತ್ತು ವ್ಲಾಗ್ ಮಾಡಿಲ್ಲ. ಸೊ ಬಂದು ನಮ್ಮ ಗಾಡಿನ ಪಾರ್ಕ್ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಪಾರ್ಕಿಂಗಿಗೆ ಯಾವ ಚಾರ್ಜು ತೊಗೊಳ್ಳಲ್ಲ. ನನ್ನ ಗಂಡ ನನ್ನ ಹಿಂಗೆ ಶಾಪಿಂಗ್ ಮಾಡಿ ನನ್ನ ದುಡ್ಡೆಲ್ಲ ಖಾಲಿ ಮಾಡ್ತೀಯ ಅಂತ ಹೇಳಿ ಬೈಕೊಂಡು ಆಮೇಲೆ ಸರಿ ಅಂತ ಕರ್ಕೊಂಡು ಬಂದರು. ಸೊ ಹಿಂಗೆ ಬರ್ತಾ ನೀವು ಖಂಡಿತವಾಗೂ ನನ್ನ ಡ್ರೆಸ್ ಲಿಂಕ್ನ ಕೇಳ್ತೀರಾ. ಸೊ ಈ ಡ್ರೆಸ್ಸು ಆ್ಯಕ್ಚುಲಿ ನಂದಲ್ಲ, ನನ್ನ ತಂಗಿದು. ಹೌದು, ಇದನ್ನು ಅವಳು ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದಾಳೆ. ಡ್ರೆಸ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗೂ ಲಿಂಕ್ ಶೇರ್ ಮಾಡ್ತೀನಿ. ಒಳಗ್ ಬಂದ್ಮೇಲೆ ನನ್ ಗಂಡ ಏನ್ ಹೇಳ್ತಾ ಇದ್ದಾರೆ ಕೇಳಿ. ಎಂಟ್ರೆನ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಸ್ಕ್ಯಾನ್ ಮಾಡಲ್ಲ, ನಮಗ್ ಮಾತ್ರ ಫುಲ್ ಇಲ್ಲಿಂದ ಹಿಂದೆಯಿಂದ ಎಲ್ಲಾ ಕಡೆ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಯಾಕೆ ಬರೀ ಗಂಡ್ ಮಕ್ಳು ಮಾತ್ರ ಟೆರರಿಸ್ಟ್ ತರ ಕಾಣಿಸ್ತಾರೆ? ಅವ್ರಿಗೆ ಹೇಳ್ಬೇಕು ಕಡೆ ಅವ್ರನ್ನ ಕೇಳ್ಕೊಂಬಾ ಬಾ ರೆಡಿ ಹೊಡಿತಾರೆ. ಸೊ ನನ್ನ ಗಂಡ ಈ ಥರ ಹೇಳಿದ್ಮೇಲೆ ನಾವು ನಗಾಡ್ಕೊಂಡು ಸರಿ ಅಂತ ಬೇರೆ ಐಟಮ್ಸ್ ಎಲ್ಲ ನೋಡೋಕೆ ಹೋದ್ವಿ. ಅದಾದಮೇಲೆ ನಮಗೆ ಕಣ್ಣಿಗೆ ಕಾಣಿಸಿದೆ ಐಸ್ ಕ್ರೀಮ್ ಮೇಕರು. ತುಂಬ ಸಮ್ಮರ್ ಅಂತ ಹೇಳಿ ತುಂಬಾ ಐಸ್ ಕ್ರೀಮ್ ಮೇಕರ್ಸು, ವಾಟರ್ ಬಾಟಲ್ಸ್ ಎಲ್ಲನೂ ಇಟ್ಟಿದ್ರು. ಅದಾದಮೇಲೆ ನಾನು ಪಿಲ್ಲೋ ಕವರ್ಸ್ ನೋಡೋಕೆ ಹೋದೆ. ಪಿಲ್ಲೋ ಕವರ್ಸ್, ಬೆಡ್ಶೀಟ್, ಸ್ಕ್ರೀನ್ಸ್ ಎಲ್ಲನೂ ಹಬ್ಬ ಅಂತನೋ ಏನೋ ಗೊತ್ತಿಲ್ಲ, ಎಲ್ಲನೂ ಆ್ಯಡ್ ಮಾಡಿ ಇಟ್ಟಿದ್ರು. ನಾವು ಸ್ವಲ್ಪ ಪಿಲ್ಲೋ ಕವರ್ಸ್ ನೋಡ್ತಾ ಇದ್ವಿ. ಸ್ವಲ್ಪ ನನಗೆ ಡಿಫ್ರೆಂಟ್ ಡಿಸೈನ್ಸ್ ಇರೋದಂದರೆ ತುಂಬಾ ಇಷ್ಟ, ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಲೈಟ್ ಕಲರ್ ಬೇಡ, ಯಾಕಂದರೆ ಬೇಗ ಕೊಳೆ ಆಗುತ್ತೆ ಅಂತ ಹೇಳಿ ಎಲ್ಲ ಪಿಲ್ಲೋ ಕವರ್ಸ್ನಾಗಲಿ ಬೆಡ್ಶೀಟ್ನಾಗಲಿ ಎಲ್ಲನೂ ತೆಗೆದು ನೋಡ್ತಿದ್ದೆ ನಾನು ಯಾವ್ದು ಚೆನ್ನಾಗಿದೆ ಯಾವುದು ಅಂತ. ಬಟ್ ಫಸ್ಟ್ ಒನ್ ಈಸ್ ದ ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳಿ ಅದು ತೊಗೊಂಡು ಅದಾದಮೇಲೆ ನಾವು ಬಂದಿದ್ದು ವಾಲೆಟ್ಸ್, ಪರ್ಸ್ ಮತ್ತು ಬ್ಯಾಗ್ಸು ಇದೆಲ್ಲ ನೋಡೋಣ ಅಂತ ಹೇಳಿ ಬಂದಿದ್ದು ನಾವು. ಅದಾದಮೇಲೆ ನಮ್ಮ ಅಮ್ಮಂಗೆ ರೇಗಿಸ್ತಾ ಇದ್ದೆ ನಾನು, ನೋಡು ಈ ಬ್ಯಾಗ್ ಚೆನ್ನಾಗಿದೆ ಅಂತ. ನಮ್ಮಮ್ಮ ಆಲ್ರೆಡಿ ಬೈತಾಯಿದ್ರು, ತುಂಬಾ ಬ್ಯಾಗ್ ತಂದಿದ್ಯಾ ನೀನು, ಥೈಲ್ಯಾಂಡಿಂದ ಆಲ್ಮೋಸ್ಟ್ 4 to 5 ಬ್ಯಾಗ್ಸ್ ತಂದಿದ್ಯಾ, ಇದ್ರ ಜೊತೆಲಿ ನೋಡಿದ ಕಡೆ ಎಲ್ಲ ನೀನು ಬ್ಯಾಗ್ ತರ್ತಾನೆ ಇದ್ರೆ ಹೆಂಗೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನನ್ನ ತಂಗಿ ಮದುವೆಗೆ ಯೂಸ್ ಆಗುತ್ತೆ ನೋಡು, ಅದಕ್ಕೆ ಯೂಸ್ ಆಗುತ್ತೆ, ಇದಕ್ಕೆ ಯೂಸ್ ಆಗುತ್ತೆ ಅಂತ ಎಲ್ಲ ಹೇಳಿ ರೇಗಿಸ್ಕೊಂಡು ಅದಾದಮೇಲೆ ಬೇಡ ಅಂತ ಹೇಳಿ ಅದನ್ನು ಅಲ್ಲೇ ಇಟ್ಟು ಬೇರೆ ಕಡೆ ಎಲ್ಲ ಬೇರೆ ಏನೇನು ಬೇಕು ಅದೆಲ್ಲ ತೊಗೊಂಡು ಜೊತೆಲಿ ಸ್ಲಿಪ್ಪರ್ಸು, ಆಮೇಲೆ ಪೌಚಸ್ಸು, ಮೇನ್ ಬೇಕಾಗಿದ್ದಿದ್ದು ಲಂಚ್ ಬ್ಯಾಗ್. ನನಗೆ ಆಫೀಸ್ಗೆ ಹೋಗುವಾಗ ಲಂಚ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಬ್ಯಾಗ್ ಬೇಕಿತ್ತು, ಅದು. ಅದಾದಮೇಲೆ ನಾನು 2 ವಾಲೆಟ್ಸ್ ತೊಗೊಂಡಿದ್ದೀನಿ, ಅದು ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಶೂ ನೋಡಿ, ನನ್ನ ಯಜಮಾನ್ರು ಎಲ್ಲ ಬರೀ ವೇಸ್ಟ್ ತಿಂಗೆ ನೀನು ತೊಗೊಂಡಿರೋದು ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿಂದ ಹೊರಗಡೆ ಬರ್ತಾ ಅಲ್ಲಿ ತರಕಾರಿ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಇನ್ನು ಇದೇ ಥರ ವೀಡಿಯೋಸ್ ಬೇಕಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.